ಮೈಮ್ಯಾಗ ಬೀಳ್ತದೆ ಈ ಕಡೆ ಸರಿ ಅವಕಾಶ ಬಿಡ್ಬೇಕದ ಉಮ್ಮಕ್ಕ ಹೋಗ್ತಾ ಇದ್ದ ಬಿಡಪ್ಪ ಕೈ ಮ್ಯಾಗ ಹೋಗತಿ ಮನೆಗೆ ಬತ್ ನೋಡ್ರಿ ಫ್ರೆಂಡ್ಸ ಬಟ್ ನನ್ನ ಗಂಡ ಮತ್ತೆ ನನ್ನ ಗಂಡ ಮನೆ ನನ್ನ ಬದುಕಿನ ಪಾಠ ಕಲ್ಸಕತ್ತಾರ ನನಗದು ಪ್ರಾಕ್ಟಿಕಲ್ ಆಗಿ ಈ ಥರದ್ದು ಧೈರ್ಯ ಮಾಡೋದಕ್ಕೆ ನನ್ನ ಗಂಡ ಮತ್ತೆ ನನ್ನ ಗಂಡ ಮನೆನೇ ಕಾರಣ. ದೊಡ್ಡ ಅಡವಿನ ನೋಡ್ರಿ ಇದು ಭಾಳ ದೂರ ಐತ್ರಿ ಊರ್ ಬಿಟ್ಟು. ಓನಪ್ಪ ಪ್ರಾಣಿ ಕದಿಸಿನಂತೆ ಒಂದೊಂದು ಬೇರೆ ಈ ಕಡೆ ಬಂತು ನೋಡ್ರಿ ಆಫೀಸ್. ಎಲ್ಲರಿಗೂ ನಮಸ್ಕಾರ. ರೀಸ್ಟಾಕ್ ಶಾರ್ಟ್ ಆ್ಯಂಡ್ ಲಾಂಗ್ ಮಂಗಳಸೂತ್ರ ಗ್ಯಾರಂಟಿ ಇರುವಂಥವು ರೀಸ್ಟಾಕ್ ಮಾಡಿಸಿದ್ದೀನಿ. ಯಾರಿಗೆ ಬೇಕು ನೋಡ್ರಿ ಫಟಾಫಟ ಬುಕ್ಕಿಂಗ್ ಮಾಡ್ಕೊರಿ. 2 ದಿನ ಆಫರಲ್ಲಿ ಕೊಡ್ತಾ ಇದ್ದೀನಿ. 200 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕಾ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ, ಬುಕ್ಕಿಂಗ್ ಮಾಡ್ಕೊರಿ. 6 ತಿಂಗಳು ಗ್ಯಾರಂಟಿ ಇರುವಂಥ ಮಂಗಳಸೂತ್ರ ಬಿಸಿ ನೀರು ತಣ್ಣೀರಲ್ಲೂ ಯೂಸ್ ಮಾಡ್ಬೋದು. ನಾ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಿ ಬ್ಲಾಗ್ದಾಗ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೊರಿ. ಇಷ್ಟೇ ಲಿಮಿಟೆಡ್ ಸ್ಟಾಕ್ ಇರುವಂಥದ್ದು. ಬೇಗ ಯಾರು ಮಾಡ್ಕೋತೀರೋ ಅವ್ರಿಗೆ ಸಿಗ್ತಾ ನೋಡ್ರಿ ಫ್ರೆಂಡ್ಸ್. ಅದು ತುಂಬ ಜನ ಆಲ್ರೆಡಿ ಅಮೌಂಟ್ ಆಗ್ತಾ ಇದ್ದೀರಾ. ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ನೋಡ್ರಿ ಒಂದಂತೂ ಪ್ಯಾಕಿಂಗ್ ಆಗೈತಿ ಸದ್ಯಕ್ಕೆ. ಇದು ಗೋವಾಗೆ ಹೋಗ್ತದೆ. ಸೊ ನೀವು ಕೂಡ ಪಟ ಬುಕ್ಕಿಂಗ್ ಮಾಡ್ಕೋರಿ. ಲಿಮಿಟೆಡ್ ಸ್ಟಾಕ್, ಹಂಗೆ ಆಫರ್ಗಳು ಬಿಡ್ತಾ ಇರ್ತೀನಿ. ಸೊ ಯುಗಾದಿಗೋಸ್ಕರ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಬೇಗ ಬುಕ್ಕಿಂಗ್ ಮಾಡ್ಕೋರಿ. ನಮಸ್ತೆ ಸ್ನೇಹಿತರೆ. ತುಂಬ ಹೆಣ್ಮಕ್ಳಿಗೆ ಆಫರಲ್ಲಿ ಏನಾದರೂ ಗಿಫ್ಟ್ ಕೊಡ್ತಾ ಇದ್ರೆ ಭಾಳ ಖುಷಿ ಪಡ್ತಾರೆ. ಆ ಖುಷಿ ಪುಣ್ಯ ನಮಗೂ ಕೂಡ ಸಿಗಲಿ. ಇವಾಗ ನೋಡ್ರಿ ಟಿಶ್ಯೂ ಸಿಲ್ಕ್ ಸೀರೆ ಜೊತೆಗೆ ನಾನು ಕೊಡ್ತಾ ಇದ್ದೀನಿ ಶಾರ್ಟ್ ಮಂಗಳಸೂತ್ರ ಫ್ರೀ. ಹಾಗೆಯೇ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈ ಧರ್ಮಾವರಂ ಸೀರೆ ಪಟ್ಟು ಸಿಲ್ಕ್ ಸಾರಿ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಜೊತೆಗೆ ಕೊಡ್ತಾ ಇದ್ದೀನಿ ಲಾಂಗ್ ಮಂಗಳಸೂತ್ರನೂ ಕೂಡ ಬೆಸ್ಟ್ ಕ್ವಾಲಿಟಿದು ಗ್ಯಾರಂಟಿದು ಕೂಡ ಇರ್ತೈತಿ. ಯಾರಿಗೆ ಬೇಕು ನೋಡ್ರಿ ಇವೆರಡು ಆಫರಲ್ಲಿ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕಾ ಫಟ ಬುಕ್ಕಿಂಗ್ ಮಾಡ್ಕೋರಿ. ಥ್ಯಾಂಕ್ ಯು. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಮತ್ತು ಪಿಲ್ಲು ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿವಿ ಅಂದ್ರೆ ನಂದು ಸೀರೆದು ಪಾರ್ಸಲ್ ಬಂದೈತ್ರಿ VRL. ಲಾಸ್ಟ್ ಟೈಮ್ ಹೋಗಿದ್ದು ನೋಡ್ರಿ ನಾನು ಕೊಂಡಿ ಅಂತೇಳಿ. ಅಲ್ಲಿ ಯಾರ್ಯಾರು ಅದಿರಿ ಕಮೆಂಟ್ ಮಾಡಿಡ್ರಿ. ಮತ್ತು ಕೊಂಡಿ ಅಂತ ಊರು ಯಾರ್ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಿಡ್ರಿ. ಶೇಂಗಾ ಹಿಂಡಿಗೆ ಫೇಮಸ್ ಅಂತಲ್ಲಿ. ಈ ನನ್ನ ಮಗದ ನೋಡ್ರಿ, ನನಗೆ ಏನಂತೀರಿ ನನ್ನ ಧೈರ್ಯ. ಒಬ್ಬಾಕಿಗೆ ಹೋಗಿ ಮನಸ್ರಿ ಭಯ ಬಂದಿತ್ತು. ಅದಕ್ಕೆ ಇವನ್ ಕರ್ಕೊಂಡು ಹೊಂಟಿ ನೋಡ್ರಿ. ಪಿಲ್ಲೆ ನೀವು ಇದ್ರೆ ಸ್ವಲ್ಪ ಅಷ್ಟೇ ಹುಡುಗಲ್ರಿ, ಎಟ್ಟೆ ಆಗಲಿ ಗಂಡು ಮಕ್ಕಳದು ಧೈರ್ಯನೇ ಬೇರೆ ಇರ್ತೈತಿ. ನನ್ನ ಮಗ, ನನ್ನ ಮಗಳು, ನನ್ನ ಹೋಪ್ಸ್ ಇದೇ ನನಗೆ. ಹಾಂ ಪಪ್ಪ ಇದೇ ನನಗೆ ಸಪೋರ್ಟ್. ಇದೆಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ತಾಯಿ ನನ್ನಮ್ಮ ಶಾರಮ್ಮ ನನಗೆ ಫುಲ್ ಧೈರ್ಯ ಶಕ್ತಿ ಎಲ್ಲನೂ ಆಲ್ರೌಂಡ್ ನಮ್ಮ ಮಮ್ಮಿ. ಈಗ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೋಬೇಕ್ರಿ. ಜೆರಾಕ್ಸ್ ತೊಗೊಂಬ ಅಂತ ಹೇಳ್ಯಾರ. ಲಾಸ್ಟ್ ಟೈಮ್ ಏನೂ ಗೊತ್ತಿರಲಿಲ್ಲ, ಹಂಗೆ ಹೋಗಿದ್ದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ ಅನುಭವದಕ್ಕಿಂತ ಹೆಚ್ಚಿನ ಬೇರೆ ಏನಿಲ್ಲ ಅಂತೇಳಿ. ಸೊ ಹೋದ ವರ್ಷ ಏನೂ ಗೊತ್ತಿಲ್ಲದ ಹೋಗಿದ್ದೆ. ಅದು ಬಾರ್ಕೋಡ್ ಸ್ಕ್ಯಾನ್ ಆಲಾರ್ದ ಹಂಗೆ ಕೊಟ್ಟಿದ್ರು ರಿಕ್ವೆಸ್ಟ್ ಮಾಡಿದಕ್ಕೆ. ಸೊ ಈ ಸರಿ ಆಧಾರ್ ಕಾರ್ಡ್ ತೊಗೊಂಡು ಬಾ ಅಂತ ಹೇಳ್ಯಾರ. ಫೋನ್ ಮಾಡಿ ಕೇಳಿದೀನಿ ರೀ, ಐಟಮ್ ಬಂದದತ್ತ ಬಾರ್ಕೋಡ್ ಆಗ್ಯದ, ಅದು ಕಂಪ್ಯೂಟರ್ನಾಗ ಎಂಟ್ರಿ ಆಗ್ಯದಂತ. ಸೊ ಹಾಗಾಗಿ ಹೋಗ್ತೀನಿ. ರಿಕ್ಷಾ ಒಂದು ಹಿಡಿಬೇಕು. ಟೈಮ್ ಸಿಗುತ್ತೆ, ರಿಕ್ಷಾ ಸಿಗುತ್ತೆ ಗೊತ್ತಿಲ್ಲ. ಈ ಸರಿ ಪಾರ್ಸಲ್ ಭಾಳ ದೊಡ್ಡದದ್ರಿ. ಕುಂದ್ರಕ್ಕೆ ಹೊಲಸ್ಬೇಡ ನಾಯಿಗಳಿಗೆ. ನಾಯಿ ನೋಡಿದ್ರೆ ನಾಯ್ಕಿನ ನಾಯಿ ಹಾಕನ್ರಿ. ಇವ ಬಿಸಿಲ ರಣ ಹೊಡಿತೈತೆ ಒಂದು ಸಾವನ್ನ. ಲಗುಟ್ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ರೀ. ಮಕ್ಕಳು 1 ಗಂಟೆ ನಿನ್ನ ಅದು ಸುಮ್ ಕೂತೆ. ಅದು ಗಪ್ಪಿದ್ರೆ ನೀ ಯಾಕೆ ಹಾರಾಡ್ತಿದ್ದಿ? ಬಿಸಿಲು ಒಂದು ಸಾವನ್ ರಣ ಅಂತೈತೆ ನೋಡ್ರಿ. ಮುಂಜಾನೆ ಹೋಗ್ಬೇಕಂದ್ರೆ ಇವ್ರ ಸಾಲ 1 ಗಂಟೆಗಿತ್ತು. ನಾನು ಹೋದ್ನಂದ್ರೆ ಇವ್ರ ಮನೆಗೆ ಬಂದ್ಮ್ಯಾಗ ನನಗೆ ಸಮಾಧಾನ ಇರೋಂಗಿಲ್ಲ. ಹೋದ್ಮ್ಯಾಗ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆಗೋದ್ರಿ. ಅಲ್ಲಿ 1-2 ಕಂಡಪಟ್ಟಿ ಲಾರಿಗಟ್ಟಲೆ ಲೋಡ್ಗಳು ಇಳಿಸ್ತಿರ್ತಾರೆ, ಏರಿಸ್ತಿರ್ತಾರೆ. ಹಂಗೆ ನಮ್ಮಂಗೆ ಕಂಡಪಟ್ಟಿ ಸಾಮಾನು ಕೊರಿಯರ್ ಹಾಕಿದವರು ತೊಗೊಳಕ್ಕೆ ಬರ್ತಿರ್ತಾರೆ. ಅದೆಲ್ಲ ಲೈನಿಗೆ ಹಚ್ಬೇಕು, ಪಾಳ್ಯಕ್ಕೆ ನಿಂತು ನಮ್ದು ಯಾವಾಗ ಬರ್ತಾವೆ ಅವಾಗೆಲ್ಲ ತೊಗೋಬೇಕು. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಹೋದ್ಮ್ಯಾಗ ಎಷ್ಟೊತ್ತಿಗೆ ಬರ್ತೇವೆ ಹೇಳೋಕ್ಕಾಗಲ್ಲ. ಅದಕ್ಕಂತೇಳಿ ಹೆಂಗೂ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋದ್ರೆ ನೀವು ಅಂತ ನಡೀತದ್ರಿ. 3 ಗಂಟೆಗೆ ಬಾ ಅಂದಿದ್ರು. ಫೋನ್ ಮಾಡಿ ಕೇಳಿದೆ.
ಸೊ ಅದಕ್ಕಂತೇಳಿ ಲಗುಟ 1:15 ಎಲ್ಲ ಆಗಿತ್ತು ರೀ ನಂದು ಹೋಗ್ಬೇಕು ಅಂದ್ಕೊಂಡೆ. ಫೋನ್ ಮಾಡಿ ಕೇಳಿದೆ, ಮತ್ತು ಅವರು 2 ಗಂಟೆಯಿಂದ 3 ಗಂಟೆ ತನಕ ಊಟದ ಬ್ರೇಕ್ ಇರುತ್ತಂತ್ರಿ. ಅಷ್ಟೊತ್ತಿಗೆ ಹೋದ್ರೆ ರಿಕ್ಷಾ ತೊಗೊಂಡು ಹೋಗಬೇಕು, ಮತ್ತೆ ಎಲ್ಲಿ ವೇಟಿಂಗ್ ಚಾರ್ಜ್ ಕೊಡ್ಬೇಕಂತೇಳಿ. ಹೌದಿಲ್ರಿ, ಬಡ್ದಾಡೋದ 100-200 ರೂಪಾಯಿ ಬಡ್ದಾಡ್ತಿರ್ತೀನಿ. ವೇಟಿಂಗ್ ಚಾರ್ಜ್ ಅಂದ್ರೆ ಮತ್ತು ಹೆಚ್ಚಿಗಾಗುತ್ತೆ. ಕರೆಕ್ಟ್ ಟೈಮಿಗೆ ಹೇಳ್ದಾಗ ರಿಕ್ಷಾ ತೊಗೊಂಡು ಹೋಗ್ಬಿಟ್ನೆ ಅಂದ್ರೆ ಹಾಕ್ಕೊಂಡು ಬರೋಕ್ಕೆ ಬರ್ತೊಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಬೆಳಗ್ಗೆ ಭಾಳ ರಶ್ ಇರ್ತದಂತ್ರಿ. ಹಳ್ಳಿಗಳಿಂದ ಅಂಗಡಿ ಕಾರು ಒಯ್ತಿರ್ತಾರಲ್ಲ ಮಾಲ, ಅದಕ್ಕೆ ಈ ಟೈಮ್ನಾಗ ಸ್ವಲ್ಪ ಪರವಾಗಿಲ್ಲ. ಅಲ್ಲೇ ವಿಚಾರಿಸ್ಕೊಂಡು ಹೋಗ್ತೀನಿ ರೀ. ಈಗ ಮೊದಲಲ್ಲಿ ಜೆರಾಕ್ಸ್ ಮಾಡ್ಕೋತೀನಿ. ಜೆರಾಕ್ಸ್ ಮಾಡಿಕೊಂಡು ಆಮೇಲೆ ರಿಕ್ಷಾ ನೋಡ್ತೀನಿ ರೀ. ಸರಿ, ಮಾಲ್ ದೊಡ್ಡದೈತಲ್ಲ, ರಿಕ್ಷಾದಾಗೆಲ್ಲ ಮತ್ತೆ ಬರ್ಬೇಕು ನೋಡ್ರಿ. ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಹಿಡಿತೀನಿ ನೋಡ್ರಿ ಫ್ರೆಂಡ್ಸ್. ತುಂಬ ಜನರಿಗೆ ಸವಿತಕ್ಕ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕತ್ತಿಲ್ಲ ಅಂಥೇಳಿ ಬೇಜಾರಾಗಿರ್ಬೋದು. ನನಗೂ ಭಾಳ ಸರಿ ಜೀವ ಕಳಾಳ ಆಗ್ತದೆ. ಮೊದಲಿನ ಥರ ನನಗೆ ರಿಪ್ಲೈ ಕೊಡೋಕ್ಕಾಗಲ್ಲಾಗೈತೆ ಅಂತ ಹೇಳಿ. ಮೊದಲು ಬರೀ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕೆ ಟೈಮ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೋತಿದ್ದೆ. ಬಟ್ ಇವಾಗ ನೋಡ್ರಿ, ಮನೆ ಕೆಲಸ ಪ್ಲಸ್ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದು ಜೊತೆಗೆ ಮತ್ತು ಅದರೊಳಗನೆ ನಾನು ಇವಾಗ ಸೀರೆ ಬಿಸ್ನೆಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇವಾಗಂತೂ ಮತ್ತೆ ನೀವು ನೋಡ್ತಾ ಇದ್ರಿ ವಿಡಿಯೋ ಸ್ಟಾರ್ಟಿಂಗೇ ನಾನಿವಾಗ ಗೋಲ್ಡ್ ಇಮಿಟೇಷನ್ ಮಂಗಳಸೂತ್ರನೂ ಕೂಡ ಇವಾಗ ಅದರೊಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು 4 ದಿನ ಆಯಿತು. ಇನ್ಸ್ಟಾಗ್ರಾಮ, ಫೇಸ್ಬುಕ್ 2 ಅಕೌಂಟನ್ನು ಕೂಡ ನಾನು ಇವಾಗ ಓಪನ್ ಮಾಡಿದ್ದೀನಿ. ನನ್ನ ಬಿಸ್ನೆಸ್ಗೋಸ್ಕರ, ಯಾವುದೇ ಫ್ಯಾಷನ್ಗೋಸ್ಕರ ಅಲ್ಲ, ಯಾವುದೇ ಟೈಮ್ ಪಾಸಿಗೋಸ್ಕರ ಅಲ್ಲ. ಸೊ ನಾನು ನನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನನ್ನ ಒಂದು ಐಡಿಯಾ ಒಳಗನೆ ನಾನು ನನ್ನ ಒಂದು ಬಿಸ್ನೆಸ್ಸನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಪ್ರಮೋಷನ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ಕನ್ನು ಕೂಡ ತೆಗ್ದಿದ್ದೀನಿ. ಅಲ್ಲಿನೂ ಓಕೆಸಿ ನನಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ನನಗೆ ಹೆಚ್ಚಿನ ರೀತಿಯಾಗಿ ಒಂದು ಪ್ರೋತ್ಸಾಹ ಕೊಡ್ರಿ. ಇವಾಗ ನೋಡಿರಿ, ಜೆರಾಕ್ಸ ಮಾಡಿಕೊಂಡೆ. ಲಾಸ್ಟ್ ಟೈಮಾಗ ಗೊತ್ತಿರಲಿಲ್ಲ, ಹಾಗೆ ಹೋಗಿದ್ದೆ. ಬಟ್ ಹೆಂಗೋ ಮಾಡಿ ಕೊಟ್ಟಿದ್ರು. ಅದು ಎಷ್ಟೆಲ್ಲ ಅಂದಾವರಣ ಆಗಿತ್ತು ಹೇಳ್ಕೊಂಡು ನಿಮ್ಗೆ. ಅದಕ್ಕೆ ಅಂತಾರೆ, ನಾವು ಯಾವುದಾದ್ರೂ ಒಂದು ಅದರೊಳಗೆ ಅನುಭವ ಪಡ್ಕೊಂಡಿವಪ್ಪ ಅಂದ್ರೆ ನೆಕ್ಸ್ಟ್ ನಾವು ಹುಷಾರಾಗ್ತೀವಿ. ಗೊತ್ತಿಲ್ಲದೇ ಮಾಡಿರ್ತೀವಲ್ಲ, ನೆಕ್ಸ್ಟ್ ಟೈಮಿಗೆ ಅದರಿಂದ ಹುಷಾರಾಗ್ತೀವಿ. ಸೊ ಹೋಗೋಣ ಅಂತ ಬರ್ರಿ. ಒಂಟಿ ನೋಡ್ರಿ, ಸದ್ಯಕ್ಕೆ ರಿಕ್ಷಾ ಮಾಡ್ಕೊಂಡು ನೀವು ಕೂತನ್ರಿ ಭೂಪ. ಹಾಂ ಭೂಪ, ಹಾಂ ಏನ ಮಗನೇ, ರಿಕ್ಷಾ ಮಾಡ್ಕೊಂಡು ಹೋಗಿ ರಿಟರ್ನ್ ತೊಗೊಂಡು ಬರ್ಬೇಕು ನೋಡ್ರಿ ಫ್ರೆಂಡ್ಸ್. ಹಂಗೆ ಹೊರಗೆ ಬಿದ್ವಿ, ಒಂದಕ್ಕೆ ಎರಡು ಏನಾದರೂ ನಾವು ಮಾಡ್ಕೊತಾ ಇದ್ವಿ ಅಂದ್ರೆ ನಮಗೂ ಒಂದಷ್ಟು ಅನುಭವ ಬರ್ತಾವೆ. ಒಂದು ಸರಿ ತೊಂದರೆ ಆದ್ರೂ ಇನ್ನೊಂದು ಸರಿಗಾದರೂ ಅದ್ರದ್ದು ಬಗ್ಗೆ ಮಾಹಿತಿ ತಿಳಿತದೆ. ಲಾಸ್ಟ್ ಟೈಮ್ಕಿನ ಈ ಟೈಮ್ ನನಗೆ ಅಷ್ಟೇನೋ ಅನ್ಸವಲ್ತು. ಬಟ್ ಪಿಲ್ಲುನ ಅದ ನೋಡ್ರಿ, ಅದೊಂದು ದೊಡ್ಡ ಧೈರ್ಯ ಐತಿ. ಹೌದಿಲ್ಲ ಪಜ್ಜಿ? ನೋಡ್ರಿ, ಧೈರ್ಯ ಐತ್ರಿ. ಧೈರ್ಯ ಮಕ್ಕಳು ತಾಯಂದ್ರಿಗೆ ಧೈರ್ಯ ಕೊಡ್ತಾರಂದ್ರೆ ಅದು ಒಂಥರ ಖುಷಿನೇ ಬೇರೆ ನೋಡ್ರಿ. ನಡಿ ಮಮ್ಮಿ ನಾದೀನಿ ಅಂತೈತಿ ನನ್ನ ಕೂಸ. ಕೂಸ ಐ ಕೂಸ ಕೂತ್ಬಾ, ಶಾಣೆ ಆಗತ್ರಿ. ಒಮ್ಮೆ ಕಿಡಿಗಡಿ ಕೃಷ್ಣ ಆಗುತ್ತ. 2 ಥರನೇ ಐತಿ ಇಲ್ಲೇನು ಕೆಲಸ. ಟಿವಿ ನೋಡ್ತೀವಿ. ಟಿವಿ ಇಲ್ಲೇ ತೊಗೊಂಡಿದ್ದೀವಿ ರೀ. LG ತೊಗೊಳೋಣಪ್ಪ. ಹಾಂ ಓಕೆ, ನೆಕ್ಸ್ಟ್ ಪೇಮೆಂಟಲ್ಲಿ ಒಂದು ಓಕೆ. ಟಿವಿನೂ ಭಾಳ ಇದೇ ಐತ್ರಿ ತೊಗೋಬೇಕನ್ನೋದು. ಎಲ್ಲ ಒಂದು ತೊಗೊಳಂಬ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ಹೆಣ್ಮಗಳು ಮಾತಾ ಅಂತಂದ್ರೆ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ರಿ. ಒಬ್ಬರಿಗೆ ಒಳ್ಳೇದು ಮಾಡೋಕೆ ಆಗ್ಲಿಕ್ಕಂದ್ರು ಕೆಟ್ಟದಂದ್ರೆ ಯಾರು ಮಾಡೋಕ್ಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ. ಅಷ್ಟೊಂದು ಬಡ್ದಾಡ್ತಿರ್ತಾಳೆ ಹೆಣ್ಮಗಳು. ಆದಷ್ಟು 4 ಒಳ್ಳೆ ಮಾತಾಡೋರು ಭಾಳ ಕಡಿಮೆ ನೋಡ್ರಿ. ಒಂದೇನೋ ಧೈರ್ಯದಿಂದ ನಮ್ಮ ಮನೆ ಸಂಸಾರಕ್ಕೆ ನಮ್ಮ ಇದಕ್ಕೆ ಸಂಬಂಧ ನಾವು ಮಾಡ್ತಿರ್ತೀವಿ. ಅವ್ರೇನಿಲ್ಲ ಅಂದ್ರೆ ಕೊಟ್ಟು ನಡೆಸ್ತಿರಂಗಿಲ್ಲ. ಬಟ್ ಏನೋ ಒಂದು ಹೆಣ್ಮಕ್ಳಿಗೆ ಕಡಿಮೆ ಐತಿ ಒಂದು ಬಲು ಅಂತಂದ್ರೆ ಅದಕ್ಕೆ ಮಾತಾಡೋರು ಸುಮಾರು ಜನರು ಇರ್ತಾರೆ. ತಲೆ ಕೆಡಿಸ್ಕೋಬಾರ್ದು. ನಾವು ಮುನ್ನುಗ್ಗಿ ಓದ್ವಪ್ಪ ಅಂದ್ರೆ ನಮಗೊಂದು ದಾರಿ ಸಿಗ್ತದೆ, ಒಂದು ಒಳ್ಳೇದಾಗ್ತದೆ. 4 ದುಡ್ಡು ಮಾಡ್ಕೋಬೋದು. ನಮ್ಮ ಭವಿಷ್ಯಕ್ಕೆ ನಾವು ಒಳ್ಳೆ ರೀತಿಯಾಗಿ ರೂಪಿಸ್ಕೋಬೋದು. ಮಕ್ಕಳ ಭವಿಷ್ಯ ರೂಪಿಸ್ಬೋದು.
ಜೀವನಕ್ಕೆಲ್ಲ ರೀತಿಯಾದಂಥ ನಮಗೆ ಏನು ಬೇಕು ನೋಡ್ರಿ ಅದನ್ನು ನಾವೆಲ್ಲನೂ ಕೂಡ ಪಡ್ಕೋಬೋದು. ಬಟ್ ಕೆಟ್ಟದ್ದು ಮಾಡೋರಿಗಿನ ಕಾಲದಾಗ ಹೆದರಂಗಿಲ್ಲ. ಅಂಥದ್ರೊಳಗೆ ನಾವು ನಮಗೋಸ್ಕರ ನಾವು ಒಳ್ಳೇದು ಮಾಡ್ಕೊಳೋದಕ್ಕೆ ಯಾಕೆ ಹೆದರಬೇಕು ಇಲ್ಲ ನೋಡ್ರಿ ಇಲ್ಲಿ. ಹಾಂ ಇವನು ಶಿವಾಜಿ ಮಹಾರಾಜಂದು ಭಾಳ ಹುಚ್ಚದನ್ರಿ ಇವ, ಅಭಿಮಾನಿ, ಹುಚ್ಚು ಅಭಿಮಾನಿ. ಮೋಸ್ಟ್ಲಿ ಅವ್ರ ಕಾಲದಾಗೆ ಹುಟ್ಟಿದ್ ಕಾಣಿಸ್ತದೆ. ಏನೀಗ ಹಾಂ ಇದು ಹೈವೇ ರೋಡಿಗೆ ಬರ್ತೀರಿ, ಪುಣೆ ರೋಡಿಗೆ. ಫುಲ್ ಊರು ಬಿಟ್ಟು ಭಾಳ ದೂರ ಐತ್ರಿ. ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡ್ತೀನಿ. ಬಂದೆ ನೋಡ್ರಿ ಹೆಂಗೆ ಐತಿ ಜಂಗಲ್. अजून थोडं पुढे वाटते भैया. असं आहे वाटते का असं आहे वाटते विचारतेस काकाला. पार्सल घ्यायचे पार्सल. हां त्या साईडला जाऊ. तिथं साईडला आहे बघा रोड. ಹೆಂಗೈತೆ ನೋಡ್ರಿ ರಸ್ತೆ. ಇದು ಫುಲ್ಲು ಧೂಳ ಅಂದ್ರೆ ಧೂಳು. ಮೊನ್ನೆ ಸರಿ ಬಂದಾಗ ಹಿಂಗೆ ಐತೆ ನೋಡ್ರಿ. ಈಗ ಹಿಂಗೆ ಐತಿ. ಈಗ ಸ್ಟಾರ್ಟಿಂಗ್ ನೋಡ್ರಿ ಎಲ್ಲ ಅನ್ಲೋಡ್ ಆಗಿರ್ತವೆ ಗಾಡಿಗಳು ಎಲ್ಲ. ಫುಲ್ ಈ ಕಡೆ ಜಂಗಲ್ ಅಂದ್ರೆ ಜಂಗಲ್ ನೋಡ್ರಿ. ಹಾಂ ಒಬ್ಬೊಬ್ರು ಬಂದ್ರೆ ಬಡ್ದಾಕಿದ್ರು ಯಾರು ಕೇಳಿಲ್ರಿ. ಇಲ್ಲಿ ಹಂಗೆ ಜಂಗಲ್ ಐತಿದು. ಹಾಂ ದೊಡ್ಡ ಅಡವಿನೇ ನೋಡ್ರಿ ಇದು. ಭಾಳ ದೂರ ಐತ್ರಿ ಊರು ಬಿಟ್ಟು. ಓನಪ್ಪು ಪ್ರಾಣಿ ಕದಿಸಿನಂತೆ ಒಂದೊಂದು ಬೇರೆ ಈ ಕಡೆ ಬಂತು ನೋಡ್ರಿ ಆಫೀಸ್. ಹಾಂ ಹಾಂ ಭಯ ತಿದ್ದದ ಸಲ ಬಂದು ನೋಡ್ರಿ. ಆಲ್ರೆಡಿ ಪಾರ್ಸಲ್ಗಳು ಒಯ್ಯರು ನೋಡ್ರಿ. ಇಷ್ಟೆಲ್ಲ ಪಾರ್ಸಲ್ಗಳು ಒಯ್ಯಕ್ಕೆ ನಿಂತಾರೆ ನೋಡ್ರಿ. ಕಾಂಬ ಭಯ ಇಲ್ಲೇ ಹೋಗಂದಿ ನಿಲ್ಲ. ನಿನಗೆ ಮುದ್ದ ಮಾಡ್ತೀಯ ನೀನು? ಮುದ್ದ ಒಂದಕ್ಕೆ ಒಂದೊಂದು ನಾಟಕ ಮಾಡಿ ಅಷ್ಟು ದೂರ ಹೋಗಿ ಬಂದ ನೋಡ್ರಿ ನನ್ನ ಮಗ. ಇಲ್ಲೆಲ್ಲ ಫುಲ್ ಗುಡಮ್ಗಳು ಅದ ನೋಡ್ರಿ. ಎದ್ರುವಂತ ಗೊತ್ತಿಲ್ಲ. ಇಲ್ಲಿ ನಾವು ಬಂದಿದ್ದಂತೂ ವೇರಲ್ರಿ ರಿಕ್ಷಾ ವೇಟಿಂಗ್. ಸೊ ಪಾರ್ಸಲ್ ಅಂತ ಎಂಟ್ರಿ ಹಾಕ್ಯದ ತೊಗೊಂಬರ್ರಿ. ನೋಡ್ರಿ ನಮ್ಮ ಮಮ್ಮಿ ಬರೋದಕ್ಕೆ ಬಂದ ಪಾರ್ಸಲ್ ತೊಗೊಳಕ. ಜಂಗಲ್ನಾಗ ಐತಿರಿ. गाड़ी से करना है को पानी मोटर ले जाने के सेट जाने के ये पूरी डालो ये डालो मेरे ನೋಡ್ರಿ ಇಲ್ಲೆಲ್ಲ ಸಾಮಾನು ಮಾಡಿ ಇಟ್ಟಾರ. ನೋಡ್ರಿ ಎಲ್ಲ ಜಂಗಲ್ ಆಯ್ತಿದ್ಲು. ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿ ಒಬ್ಬಕ್ಕೆ ಬಂದಿದ್ಲು. ಈಗ ಇಬ್ರು ಬಂದೀವಿ, ನಾ ಮತ್ತು ಮಮ್ಮಿ. अरे काय है मेर उधर देखो ಈಗೆಲ್ಲ ದೊಡ್ಡ ದೊಡ್ಡ ಗಾಡಿ ಅದಾವ.
ಪಾರ್ಸೆಲ್ಲ ಹೊರಗೆ ತಂದಾದ್ಮ್ಯಾಗ ನಾವೇನು ಏರ್ಕೊಂಡು ಹೋಗೋ ಗಾಡಿ ತಂದಿರ್ತೀವಿ ನೋಡ್ರಿ, ಅದ್ರೊಳಗೆ ಹಾಕಂಗಿಲ್ಲ, ಅವ್ರದ್ದು ಕೆಲಸ ಅಲ್ಲ ಅಂತದು. ಬಟ್ ಸ್ವಲ್ಪ ಹೆಲ್ಪ್ ಮಾಡಿರಿ ಅಣ್ಣಾರ ಅಂತಂದೆ ನಾನು. ಅವ್ರಿಗೇನಾದರೂ ಚಾ ಪಣಿ ರೊಕ್ಕ ಕೊಡ್ರಿ, ಅವ್ರು ಹಾಕ್ತಾರ ಅಂತಂದರು. ಮತ್ತು ರಿಕ್ಷಾದವ್ರಿಗೂ ಹೆಲ್ಪ್ ಕೇಳಿದ್ನೆ, ಅವರು ಕೂಡ ಇಲ್ರಿ ಅದು ನಮ್ಮ ಕೆಲಸ ಇಲ್ಲರಿ, ಅವ್ರು ಹಾಕ್ತಾರೆ ತೊಗೋರಿ ಅಂದರು. ಮತ್ತು ಅವ್ರಿಗೆ ಒಂಚೂರು ಅಮೌಂಟ್ ಕೊಟ್ಟು ಹಾಕ್ಸ್ಕೊಂಡ್ರೆ ಆಯಿತು ಅಂತೇಳಿ. ಫುಲ್ ವಜ್ಜೆ ಐತ್ರಿ ಪಾರ್ಸಲ್. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ತದೆ ಎಷ್ಟು ವೇಟ್ ಇರ್ತಾ ಅಂತ ಹೇಳಿ. ಮೊನ್ನೆ ಸರಿಗೂ ಹಿಂಗೆ ಆಗಿತ್ತು. ಬಟ್ ಅಪ್ಪ ಅಣ್ಣ ಅನ್ಕೊಂತ ಎಕ್ಕರ್ಲಾಟ್ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗಿದ್ದೆ. ಸೊ ಈ ಸರಿಗೂ ಕೂಡ ಹಂಗಾಯ್ತು ನೋಡ್ರಿ. ಮೊನ್ನೆ ಸರಿಗಿನಕಿನ ಈ ಸರಿಗೆ ನನಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಆಯಿತು. ಇದೇ ಥರ ಜೀವನದಾಗ ಈ ಥರ ಅನುಭವ ಬಂದಾಗೇ ನಾವು ಶಾಣೆ ಆಗೋದು. ಪಾಪ ಅವ್ರು ಹಾಕಿದ್ರು ನೋಡ್ರಿ, ಅವ್ರ ಕೆಲಸ ಇಲ್ಲ ಅಂದರೂ ಕೂಡ ಹಾಕಿದ್ರು. ಚಾ ಪಾಣಿ ಮಾಡ್ಕೊರಂತೆ 40 ರೂಪಾಯಿ ಕೊಡೋಕೆ ಹೋದೆ, ಅವ್ರು ಬರೀ 20 ರೂಪಾಯಿ ತೊಗೊಂಡ್ರು. ಸೊ ಎಲ್ಲ ನಾವು ಮಾಡಿರೋಂಥ ಕೆಲಸಕ್ಕೆ ನಮ್ಗೆ ಎಲ್ಲಾದರೂ ಹೋದ್ರೂ ಕೂಡ ಯಾವುದೋ ಮುಖಾಂತರ ನಮ್ಗೆ ಎಲ್ಲಿ ಸಿಗುತ್ತಂತಾರ ಸುಳ್ಳಲ್ಲ ನೋಡ್ರಿ. ಬರ್ರಿ ಮನೆ ಕಡೆ ಹೋಗೋಣಂತ. ಬಸ್ ಹಾಂ पेपरला मार्क घेतलं तर अर्ध्या रस्त्यामध्ये छापून गेलं. ಯೋ ಮತ್ತು ಪಾರ್ಸಲ್ ತೊಗೊಂಡು ಹೊಟ್ಟೆ ನೋಡ್ರಿ ಸದ್ಯಕ್ಕೆ ಮನೆಗೆ ಫುಲ್ ಖುಷಿ ಆಗುತ್ತೆ. पेपरला मार्क पेपरला मार्क ते काय पक्का नाही, ते पक्का पेपर झाल्यावर बघू. तू पप्पाला विचार की दे म्हणू ना. ಎಲ್ಲ ಮಗ ನನಗೆ ಕೇಳ್ತಾನೆ ರೀ, ಅದು ಕೊಡು ಮಮ್ಮಿ ಇದು ಕೊಡು ಮಮ್ಮಿ ಅಂತೇಳಿ. ಹಾಂ ಪಪ್ಪಗೂ ಕೇಳಪ್ಪ ನೋಡಿ, ಇದೆಲ್ಲ ಮಾಲ್ ತಂದೀನಿ ಈಗ. 2 ರೂಪಾಯಿ ಬೇಕಂತ. 2 ರೂಪಾಯಿ ಮಗನಿಗೆ ಯಾಕೆ ಬೇಕು 2 ರೂಪಾಯಿ? ಹಾಂ ಚಾಕ್ಲೇಟ್ ಪಪ್ಪ ಹೇಳು ಫೋನ್ ಮಾಡಿ ತೊಗೊಂಬ ಅಂತೇಳಿ. ಮನ್ ತಂದೀನಿ 100 ರೂಪಾಯಿ ಕೊಟ್ಟು ಚಾಕ್ಲೇಟ್. ಭಾಳ ತಿನ್ಬಾರ್ದು ಈಗ ಸಾಕು. ಮನ್ 100 ರೂಪಾಯಿ ಚಾಕ್ಲೇಟ್ ತರ್ಸ್ಕೊಂಡು ತಿಂತಾನ್ರಿ ನನ್ನ ಕಡೆಯಿಂದ. ಯಾವಾಗಾರ ಒಂದ್ಸಲಿ ಅಂದರೆ ಪರವಾಗಿಲ್ಲ, ಪ್ರತಿ ಸಲ ಅದೇ ಅಂತಂದ್ರೆ ಮಕ್ಕಳಿಗೆ ಭಾಳ ನಾವೇ ಇದು ಕೊಟ್ಟಂಗಾಗುತ್ತೆ. ಈ ಪೇಪರ್ ಚಲೋ ಬರಿಯಪ್ಪ ಕೊಡಿಸ್ನಂತೇಳಿ ನೀವು ಈಗಿನ ಮಾರ್ಚ್ನ್ಯಾಗ ಬರಿತಿಲ್ ಪೇಪರ್ ಚಂದಾಗ. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಅಂಗಡಿ ಮಾಲ್ ತರಾಗ, ಕಿರಾಣಿ ಮಾಲ್ ತರಾಗ, ಕಾಯಿಪಲ್ಲೆ ತರಾಗ ನಮ್ಮನ್ನ ಹಿಂಗೆ ಕರ್ಕೊಂಡು ಅಡ್ಡಾಡ್ತಿದ್ವಿ. ಅವಾಗ ಸಣ್ಣವ್ರಿದ್ರೂ ಮಾಲ ತಲೆ ಮ್ಯಾಗ ಹೊತ್ಕೊಂಡು ಬರ್ತಿದ್ವಿ. ನಾವು ನಮ್ಮ ತಾಯಿಗೆ ಯಾವ ಥರ ಸಪೋರ್ಟ್ ಮಾಡೀವಿ. ಈಗ ನನ್ನ ಮಕ್ಕಳು ನನಗೆ ಸಪೋರ್ಟ್ ಮಾಡತ್ತ ನನ್ನ ಜೊತೆಗೆ ಬಂದು. ಒಬ್ಬರೇ ಓದ್ಕಿನ ಅದು ದೊಡ್ಡವರು ಸಣ್ಣವರು ಇನ್ನೊಬ್ಬರ ಜೊತೆಗೆ ಇದ್ರೆ ಅದೊಂಥರ ಖುಷಿ ಧೈರ್ಯ. ಹೌದಿಲ್ಲ ಪತಿ? ಹಾಂ ಗೋಡ ಗೋಡ ನೋಡ್ರಿ ಗೋಡ. ಹಾಂ ಯವ್ವ ನಿನ್ನ ಶಿವಾಜಿ ಮಹಾರಾಜ ಅಂದು ಭಾಳ ದೂರ ಐತ್ರಿ, ದೂರ ಬಿಟ್ಟ. ಏನಪ್ಪ? ಹಾಂ ಛೀ ಏನ ಬ್ಯಾಡ್ ಸ್ಮೆಲ್ ಬರತ್ತದ್ರಿ. ಹೋಯ್ತಾಳ ಒಂದು ಊರಿಗೆ ಹೋಗಿ ಬಂದಂಗೆ ಆಗುತ್ತೆ ರೀ ಇಲ್ಲಿ ಹೋಗಿ ಬರ್ಬೇಕಂದ್ರೆ. ಸೈಡಿಗೆ ಹೋಗು. ಈ ಹುಡುಗ ಇಲ್ಲಿ ಅದು ನೋಡ್ರಿ ಬಾಜು ಕ್ಲಿಪ್. ಬಂದೆ ನೋಡ್ರಿ. ಹಾಂ ಬೇಡ್ರಿ, ಥ್ಯಾಂಕ್ಸ್ ರೀ. ನಡಿಯಪ್ಪ. ಹಾಂ ನೀ ಅದೇ ಇಲ್ಲ ಮತ್ತೆ? ಹಾಂ ನೀ ಅದೇ ಇಲ್ಲ ಮನ್ಯಾಗ ಯಾರು ಮಮ್ಮಿ ಅಂತನ್ರಿ. ರಿಕ್ಷಾ ಅಣ್ಣವ್ರು ಪಾಪ ಲಿಫ್ಟಿನ್ಯಾಗ ಹಾಕೋದ್ರು. ಮನೆಗೆ ಯಾರು ಅಂದ್ರೆ ನೀನು ಬಾರೇವ ಯಾಕ ಯಪ್ಪ ದೇವರೇ
ಸಿದ್ದರಾಮ ನಿಂದ್ರು ಒಳಗಡ್ಸ್ಕೊಡ ತಳಕ್ ಇದು ಖರಾಬ್ ಆಗ್ತಾವು. ಸರಿ ಜಾಲ್ಕು ಬೆಳಿ ಸರ್ಕ ಸರ್ ಕರಾಕ ಯಾಕೆ ಬರ್ಬೇಡ ಹಿಂದೆ ಈ ಕಡೆ ಹೊತ್ತು ಇಲ್ಲಿ ಹೊತ್ತು ಬಿಟ್ರೆ ಬಿಡಲ್ಲ ಅಂತಂದ್ರೆ ಸರ್ ಸಣ್ಣವರಿದ್ದ ಹಿಂಗತ್ತೆ ಆಟ ಆಡ್ತಿದ್ದೀವಿ. ಆಯ್ತು ಸರ್ ಭಗವಂತ ನ್ಯಾಪಟ್ಟಿಪ್ಪ ಹೊಟ್ಟಿ ಏನೋ ಮೈಮ್ಯಾಗ ಬೀಳ್ತದ ಈಗ ಸರಿ ಸಾವಕಾಶ ಬಿಡ್ಬೇಕು ಬನ್ನಿ ಉಮ್ಮಕ್ಕ ಹೋಗ್ತಾಯಿದ್ದ ಬಿಡಪ್ಪು ಕೈ ಮ್ಯಾಗ ಹೋಗತಿ ಮನಿಗೆ ಬರ್ತ ನೋಡ್ರಿ ಫ್ರೆಂಡ್ಸ ಇಷ್ಟು ರೊಕ್ಕ ಹಾಕಿರ್ತೀನಿ ಮನಿಗೆ ಬರ್ತಾನ ಸಮಾಧಾನ ಇರಂಗಿಲ್ಲ ನನಗಂತ್ರು. ಅಬ್ಬಾ ನಮ್ಮ ಪಿಲ್ಲೇನ ಹೈಟ್ ಐತ್ರಿ ಇದು. ಯಾವಾಗ ಉಲ್ಟಾ ಯಾವಾಗ ಸೀದಾ. ಹಾ ಕರೆಕ್ಟ್ ನೋಡ್ರಿ ರೊಕ್ಕ ಹಾಕಿದ್ದಕ್ಕೂ ಮಾಲ್ ಮನಿಗೆ ಬಂದೈತಿ. ವಿಡಿಯೋ ಮಾಡ್ತೀನಿ ಪಟ 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 ಬುಕಿಂಗ್ ಮಾಡ್ಕೊಂಡ್ಬಿಡ್ರಿ. ಸೀರೆಗಳೆಲ್ಲ ಇನ್ ಮ್ಯಾಗ ಬಿಸಿ ಆಗ್ತೀವಿ, ಫುಲ್ ಅಂದ್ರೆ ಫುಲ್ ಬಿಸಿ. ಇವೆಲ್ಲ ಸೀರೆಗಳು ನಿಮ್ಗೆ ಹೋಲ್ಸೇಲ್ ರೇಟ್ನಾಗ ಕೊಡ್ತೀನಿ. ಈ ಸೀರೆಗಳಂತೂ ಮಸ್ತ್ ವೆಡ್ಡಿಂಗ್ ಕಲೆಕ್ಷನ್ ಅದಾವ. ಯಾರಿಗೆ ಬೇಕು ನೋಡ್ರಿ. ಹೊರಗಡೆಕಿನ ನಿಮಗೆ ಅರ್ಧಕ್ಕರ್ಧ ರೊಕ್ಕ ಉಳಿಸ್ಬಹುದು. ಅಷ್ಟು ಕ್ವಾಲಿಟಿ ಸೀರೆಗಳು ಒಳ್ಳೆ ರೇಟ್ನಾಗ ಕೊಡ್ತಾ ಇದ್ದೀನಿ. ಬುಕಿಂಗ್ ಮಾಡ್ಕೊರಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಒಂದು 4 ದಿನ ಲೇಟಾಗಿ ಬರುತ್ತೆ. ಯಾಕಂದ್ರೆ ಊರಿಗದು ಹೋಗಿ ಮಾಡಿ ಬಂದಿದ್ದ ವಿಡಿಯೋಗಳು ಅದಾವಲ್ಲ, ಹಾಗಾಗಿ ಸೊ ಇದನ್ನ ಲೇಟಾಗಿ ಹಾಕ್ತೀನಿ. ಈ ವಿಡಿಯೋ ಆಕರ್ಷತೆನ ಆಲ್ರೆಡಿ ನಂದು ಅರ್ಧಕ್ಕರ್ಧ ಸೀರೆಗಳು ಶೋಲ್ಡ್ ಆಗಿರ್ತಾವ. ಪಕ್ಕ ಗ್ಯಾರಂಟಿ ಐತಿ. ಇವತ್ತ ಗುರುವಾರ ನಾನು ನಿನ್ನೆನೆ ಆಕ್ಚುಲಿ ಹೋಗಕ್ಕೆ ರೆಡಿ ಆಗಿದ್ದೆ. ಆದ್ರೆ ಅವರು ಇನ್ನ ಬಂದಿಲ್ರಿ. QR ಕೋಡ್ನಾಗ ಸ್ಕ್ಯಾನ್ ಆಗಿಲ್ಲ, ಇದ್ರ ಏನಂತ ಬಾರ್ಕೋಡ್ ಸ್ಕ್ಯಾನ್ ಆಗಿಲ್ಲ, ಇನ್ನ ಲೇಟ್ ಐತಂದ್ರು. ಮನೆ ಹಂಗ ಸುಮ್ಮನೆ ಯಾಕೆ ಹೈರಾಣ ಆಗೋದಂತೇಳಿ ಬಿಟ್ಟೆ. ಇವತ್ತು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋದೆ. ಹೋದ ತಕ್ಷಣ ತಗೊಂಡ್ ಬಂದೆ. ಲೇಟ್ ಏನು ಆಗಲಿಲ್ಲ. ಮೊನ್ನೆ ಭಾಳ ಲೇಟ್ ಆಯ್ತ್ರಿ. ನನ್ಗೆ ರಿಕ್ಷಾ ಬಾಡಿಗೆ ಭಾಳ ಹೋಯ್ತು. ಈ ಸರಿ ಅಷ್ಟೇನು ಹೋಗ್ಲಿಲ್ಲ. ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ, ಗ್ರೇಟ್ ಅಂತ ಅನಿಸ್ತೈತಿ. ಇಲ್ಲೇ ಮನೆ ಮುಂದೆ ಕಸದ ಗಾಡಿ ಬಂದೈತಂದ್ರ ನಮ್ಮ ಮನೆಯವ್ರು ನಾನು ಕಳಿಸ್ತಿದ್ದಿಲ್ಲ. ನಾ ಹಾಕ್ಬರ್ತೀನಿ ಬಿಡು ಹೋಗ್ಲಕ್ಕಂತಿದ್ರು. ಹಾಲು ತರ್ಬೇಕಂದ್ರ ಹೋಲ್ ಬಿಡು ನಾ ತರ್ತೀನಿ ಅಂತಿದ್ರು. ಪ್ರತಿಯೊಂದಕ್ಕೂ ನಮ್ಮ ಯಜಮಾನ್ರೆ ಹೋಗೋರು, ನಾನು ಎಲ್ಲಿ ಕಳಿಸ್ತಿದ್ದಿಲ್ಲ. ಅಂತ ಹೆಣ್ಮಗಳು ಇವತ್ತ ಇಷ್ಟೆಲ್ಲ ಒಬ್ಬೇಕಿನ ಹೋಗಿ ಒಂದು ಧೈರ್ಯವಾಗಿ ರೊಕ್ಕ ಹಾಕಕ್ಕೂ ಒಂದು ಧೈರ್ಯ ಮಾಡ್ತೀನಿ. ಈ ಥರದ್ದೆಲ್ಲ ಹೋಗಿ ತರಕ್ಕೂ ಒಂದು ಧೈರ್ಯ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನನ್ನ ಬಗ್ಗೆ ನಾನು ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಯಾರು ಅಂತ ಇರೋದು ಮಾತು ಹೇಳ್ತಾಳ, ನಾ ಅದಿನ ಒಂದು ಸಪೋರ್ಟನ್ನು ಕೂಡ ಕೊಡ್ತಾ. ಆದ್ರೆ ನನ್ನ ಗಂಡನ ಮನಿ ಏನೈತೆ ನೋಡ್ರಿ, ನನಗೆ ಪ್ರಾಕ್ಟಿಕಲ್ ಆಗಿ ನಾ ಧೈರ್ಯ ತೊಗೊಳೋದಕ್ಕೆ ನನಗೆ ಒಂದು ಪಾಠ ಆಗೈತಿ. ನನ್ನ ಗಂಡನ ಮನಿ ತವ್ರ ಮನೆಯೊಳಗೆ ಅಷ್ಟು ಪ್ರೀತಿಯಿಂದ ಬೆಳೆದಿದ್ದೀನಿ. ನಮ್ಗೆ ಸಣ್ಣವ್ರಿದ್ದಾಗ ನಿಮ್ಗಾಗ್ಲಿ ನಮಗಾಗ್ಲಿ ಮದುವೆಕಿನ್ನ ಮುಂಚೆಕಿಂತ ಅಷ್ಟೊಂದು ಲೈಫ್ ಇದು ಇರಲ್ಲ. ಏನೋ ಉಂಡಾಡೋ ವಯಸ್ಸು ಆ ಥರದ್ದು ಇರ್ತೀವಿ. ಮದುವೆ ಆದ್ಮೇಲೆ ಏನು ನಿಜ ಜೀವನ ಇರ್ತೈತಿ. ಕೆಲವೊಬ್ರದ್ದು ಒಳ್ಳೆ ರೀತಿಯಾಗಿ ಹೋಗ್ತೈತಿ, ಕೆಲವೊಬ್ರು ಬರೀ ಕಷ್ಟನೇ ಇರ್ತೈತಿ. ಸೊ ನಾವು ಮಿಡಲ್ದೊಳಗೆ ಅದೀವಿ. ಬಟ್ ನನ್ನ ಗಂಡ ಮತ್ತೆ ನನ್ನ ಗಂಡನ ಮನೆ ನನ್ನ ಬದುಕಿನ ಪಾಠ ಕಲ್ಸಕತ್ತಾರ. ನನಗದು ಪ್ರಾಕ್ಟಿಕಲ್ ಆಗಿ ಈ ಥರದ್ದು ಧೈರ್ಯ ಮಾಡೋದಕ್ಕೆ ನನಗೆ ನನ್ನ ಗಂಡ ಮತ್ತೆ ನನ್ನ ಗಂಡನ ಮನೆಯೇ ಕಾರಣ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ. पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे।